ನಮಸ್ಕಾರ ಸ್ನೇಹಿತರೆ. ಕೆ ಸಿ ಟಿ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ನಿಮಗೆಲ್ಲರೂ ಕೂಡ ಈಗ ಒಂದು ಕಾಡ್ತಾ ಇದೆ, ಮಾಕ್ ರಿಸಲ್ಟ್ ಯಾವಾಗ ಬರ್ತದೆ. ಓಕೆ, ಈ ಒಂದು ಡೇಟ್ ಫಿಕ್ಸ್ ಅಂತ ಹೇಳಿದ್ದೀನಿ. ಯಾಕೆ ಹಾಕಿದೆ ಅಂತಂದರೆ, ಸರಿ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗ್ತದೆ. ಸರಿ, ನಿಮಗೆ ತಡ ಸಾಯಂಕಾಲ ಅಂತ ಅನಿಸುತ್ತೆ. ಸಾಯಂಕಾಲ ಸುಮಾರು ಅಂದರೆ ನೈಟ್ ಹತ್ತತ್ರ ನಿಮಗೆ ಮಾಕ್ ರಿಸಲ್ಟ್ ಬಗ್ಗೆ ಬಿಡದೆ ಅಂತ ಒಂದು ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಮೀನ್ಸ್ ನಿನ್ನೆವರೆಗೂ ಇರತಕ್ಕಂಥ ಆಪ್ಷನ್ ಎಂಟ್ರಿನ ಅಪ್ ಟು 22ನೇ ತಾರೀಕು. ಓಕೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, 22ನೇ ತಾರೀಕು ಕೂಡ ಏನು ಮಾಡಿದ್ರು ಅಂತಂದರೆ 22/7/2025 ಸಂಜೆ 6 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಸೊ ಈ ಹಿಂದೆ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರಲ್ಲ, ಆ ಪ್ರಕಾರ ನೋಡಿದರೆ ಮಾಕ್ ರಿಸಲ್ಟ್ 21ಗೆ ಬರಬೇಕು. ಬಟ್ ಈಗ ಆಪ್ಷನ್ ಎಂಟ್ರಿನೇ 22ನೇ ತಾರೀಕು ಹಾಕಿದ್ದಾರೆ ಅಂತಂದರೆ 21ನೇ ತಾರೀಕು ಅಂದ್ರೆ ನಿಮ್ಮದು ಮಾಕ್ ರಿಸಲ್ಟ್ ಬರಲ್ಲ. ಓಕೆ, ಖಂಡಿತ ಯಾವ ರೀತಿ ಹೇಳ್ತೀವಿ ಬ್ರದರ್, ಈಗ 19ನೇ ತಾರೀಕುವರೆಗೂ ಇರೋಂಥ ಡಾಟಾ ತೊಗೊಂಡು ಮತ್ತು 21ನೇ ತಾರೀಕು ಬಿಡಲ್ವಾ ಅಂತಂದು ಖಂಡಿತ ಬಿಡಲ್ಲ. ಯಾಕಂತಂದರೆ ಡೇಟ್ ಎಕ್ಸ್ಟೆಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂದರೆ ಈಗ ಸುಮ್ಮನೆ ಹಂಗೆ ಆಪ್ಷನ್ ಎಂಟ್ರಿ ಏನಪ್ಪ ಅಂದರೆ ಇನ್ನೂ ಮಾಡಿ ಅಂತ ಬಿಟ್ಟಿಲ್ಲ ಅವರು, ಡೇಟ್ ಎಕ್ಸ್ಟೆಂಡ್ ಅಂತಲೇ ಮೆನ್ಷನ್ ಮಾಡಿ ಈ ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಸೊ ಹಂಗಾಗಿ 22ನೇ ತಾರೀಕು ಸಾಯಂಕಾಲ 6 ಗಂಟೆ ತನಕ ಅಂತೂ ನಿಮ್ಮದು ಆಪ್ಷನ್ ಎಂಟ್ರಿ ಬರೋಲ್ಲ. ಸೊ ಅದಾದಮೇಲೆ ಬರ್ತದ. ಆಮೇಲೆ ಡೇಟ್ ಯಾವಾಗ ಅಂತ ಕೇಳಿದ್ರೆ, ಸೊ ಸದ್ಯಕ್ಕೆ ಕೆ ಕಡೆಯಿಂದ ನಮ್ಮ ಹತ್ರ ಉತ್ತರ ಇಲ್ಲ. ಬಟ್ ನಾವು ಈ ರೀತಿಯಾಗಿ ನೋಡಿದಾಗ ಇನ್ ಕೇಸ್ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗದೆ ಹೋದರೆ ಅಂತಂದರೆ, ಈಗ 22ನೇ ತಾರೀಕು ಏನಿದ್ದು ಸಾಯಂಕಾಲ 6 ಗಂಟೆ ತನಕ ಆಪ್ಷನ್ ಎಂಟ್ರಿ ಇದೆಯೋ, ಈ ಡೇಟ್ ಎಕ್ಸ್ಟೆಂಡ್ ಆಗದೆ ಹೋದರೆ ಅದೇ 22ನೇ ತಾರೀಕು ಸಾಯಂಕಾಲ 6 ಗಂಟೆ ಆಯ್ತು ಅಂದರೆ ನೈಟ್ 11 ಗಂಟೆ 12 ಗಂಟೆ ಬಂದಿದ್ದು ನಾವು ನೋಡಿದ್ದೀವಿ. ಮೀನ್ಸ್ ಯಾವ ರೀತಿ ಅಂತಂದರೆ, ನಾವು ಎಷ್ಟೋ ಸರ್ತಿ ಕೇದಾರು ನೋಡಿದ್ದೀವಿ. ಈ ಲಾಸ್ಟ್ ಡೇಟ್ ಅಂದರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟಿಗೆ 22ನೇ ತಾರೀಕು ಕೊಟ್ಟಿದ್ರೆ ಅವತ್ತೇ ಅಂತಂದರೆ ಅವ್ರು ಆ್ಯಕ್ಚುಲಿ ಏನಂತಂದರೆ 22ನೇ ತಾರೀಕು 12 ಗಂಟೆ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಬಟ್ ಈ ಸಾಯಂಕಾಲ ಮಾಡಿದಾರೆ ಅಂತಂದರೆ ಮೇ ಬಿ 22ನೇ ತಾರೀಕು ಬರದೇ ಇರ್ಬೋದು. ಬಟ್ 23ನೇ ತಾರೀಕು ಅಂದ್ರೆ ಬರ್ತದೆ. ಭಾಳ ಟೈಮ್ ತೊಗೊಳ್ಳಲ್ಲ ಮಾಕ್ ರಿಸಲ್ಟ್ಗೆ. ಯಾಕಂತಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇನ್ನೂ ನಿಮಗೆ ಭಾಳಷ್ಟು ಟೈಮ್ ಕೊಡಬೇಕು. ನಿಮಗೆ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಜಾಸ್ತಿ ಯಾಕೆ ಕೊಡ್ತಾ ಇದ್ದಾರೆ ಈ ರೀತಿ ಅಂತಂದರೆ, ನಿಮ್ಗೆ ಇನ್ನೂ ಕೂಡ ಅಪ್ ಟು ಅಂತಂದರೆ ಈ ಮಂತ್ ಎಂಡಿಂಗ್ವರೆಗೂ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಓಕೆ, ಮೀನ್ಸ್ ಯಾವ ರೀತಿ ಈಗ ಕೆಲವೊಂದಿಷ್ಟು ಹುಡುಗರು ಕೇಳ್ಬೋದು, ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ನಾವು ಅಂತಂದರೆ ನೀಟು ಸ್ಟೂಡೆಂಟ್ ಕೆಲವೊಂದಿಷ್ಟು MBBS ಆಯಿತು ಮತ್ತು BMS ಸ್ಟೂಡೆಂಟು ಮತ್ತು KCTL ಸ್ಟೂಡೆಂಟ್ ಕೂಡ ಈಗ B ಫಾರ್ಮಾ D ಫಾರ್ಮಾ ಮತ್ತು ಯೋಗ ನ್ಯಾಚುರೋಪತಿ ಮತ್ತು ಆರ್ಕಿಟೆಕ್ಚರ್ ಸ್ಟೂಡೆಂಟು ಇನ್ನೂ ಕೂಡ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಮೀನ್ಸ್ 22ನೇ ತಾರೀಕು ಕೂಡ ನಾವು ಆಪ್ಷನ್ ಎಂಟ್ರಿನೇ ಮಾಡಲಿಲ್ಲ ಬರ್ತಾರೆ. ಮತ್ತು ಯಾವ ರೀತಿ ನಮ್ಗೆ ಯಾವ ಮಾಕ್ ಅಲಾಟ್ಮೆಂಟ್ ಅಂತ ಕೇಳ್ಬೋದು. ಈಗ ಲೈಕ್ 22ನೇ ತಾರೀಕು ಎಲ್ಲ ಕ್ಲೋಸ್ ಆಯ್ತಪ್ಪ, 22 ಸಾಯಂಕಾಲ 6 ಗಂಟೆ 22ನೇ ತಾರೀಕು ಆಯಿತು ಅಂದರೆ 23ನೇ ತಾರೀಕು ಇನ್ ಕೇಸ್ ಮಾಕ್ ಅಲಾಟ್ಮೆಂಟ್ ಮಾಡ್ಕೋಬೋದು ಅವರು. ಓಕೆ, ಹೋಗಿ ಹಂಗೇನಿಲ್ಲ ಮಾಡ್ಕೊತಾರೆ. ಮತ್ತು ವಿತೌಟ್ ಇಷ್ಟು ಆಪ್ಷನ್ ಎಂಟ್ರಿ ಮಾಡಿದೆ ಯಾವ ರೀತಿ ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಇನ್ನೊಂದು ಟೈಮು ಮಾಡ್ಬೋದು. ಓಕೆ, ಬೇಕಾದ್ರೆ ಹೋದ ಸರ್ತಿ ಹೋಗಿ ನೋಡ್ಕೊರಿ, ನೀವು ಬೇಕಾದ್ರೆ ಶೆಡ್ಯೂಲ್ ತೊಗೊಂಡು ನೋಡಿರಿ, 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದರು. ಯಾಕೆಂತಂದರೆ ಇದೇ ರೀತಿ ಕಂಡೀಷನ್. ಈಗ ಕೆಲವೊಂದಿಷ್ಟು ಕೋರ್ಸಸ್ ಆಗಿದ್ದಾವೆ, ಇಷ್ಟು ಕೋರ್ಸಸ್ಗೆ ಸದ್ಯಕ್ಕೆ ಒನ್ ಟೈಮ್ ಮಾಕ್ ಅಲಾಟ್ಮೆಂಟ್ ಮಾಡಿ ಎಲ್ಲ ಕೋರ್ಸಸ್ಸು ಕೂಡ ಕಂಪ್ಲೀಟ್ ಆದಮೇಲೂ ಕೂಡ ಇನ್ನೂ ಸ್ವಲ್ಪ ಟೈಮ್ ಅಂತಂದರೆ 23ನೇ ತಾರೀಕು ಅನೌನ್ಸ್ಮೆಂಟ್ ಆದರೂ ಕೂಡ ಮತ್ತೆ ಒಂದು 3-4 ದಿನ ಟೈಮ್ ಕೊಟ್ಟರು ಅಂದ್ರೆ ಏನೋ 28ವರೆಗೂ ಕೂಡ. ಈಗ ಸದ್ಯಕ್ಕೆ ನಮಗೆ ರಿಯಲ್ ಅಲಾಟ್ಮೆಂಟ್ 28 ಇದೆ. ಸೊ ಈ 28ಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಮಾಡ್ಬೋದು, ಹೌದಲ್ವಾ? ಯಾಕಂದರೆ ಆಲ್ ಇಂಡಿಯಾದ್ದು ರ್ಯಾಂಕ್ ಅಂದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ MCC ಕೌನ್ಸಿಲಿಂಗ್ ರಿಸಲ್ಟ್ ಯಾವಂತಂದರೆ 30ಕ್ಕಿದೆ. ಓಕೆ, ಸೊ ಹಂಗಾಗಿ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಕೂಡ ಅವ್ರು ಅಡ್ಮಿಷನ್ ನಡೀತಿದೆ. ಸೊ ನನಗೆ ಹೆಂಗಿದ್ರು ಕೂಡ ನಮ್ಮ ಸ್ಟೇಟಲ್ಲಿ ಯಾವ ರೀತಿ ನಡೀಬೇಕು, 30ಕ್ಕೆ ಬರಬೇಕು ಅಥವಾ ಇಲ್ಲಾಂದ್ರೆ 1ನೇ ತಾರೀಕು ಅಥವಾ 2ನೇ ತಾರೀಕಾದ್ರೂ ಬರಬೇಕು. ಸೊ ಈ ರೀತಿ ಕಂಡೀಷನ್ ಇದೆ. ಸೊ 31ಕ್ಕಾದ್ರೂ ಬರಲಿ ಅಥವಾ 1ನೇ ತಾರೀಕು ಬರಲಿ 2ನೇ ತಾರೀಕು ಬರಲಿ, ಇಷ್ಟರೊಳಗೆ ಬರಬೇಕು. ಅಂದರೆ 28ಲಿಂದ ಹಿಡಿದ್ಬಿಟ್ಟು 2ನೇ ತಾರೀಕು ಹೊರಗಡೆ ನಿಮ್ಮೊಂದು ರಿಯಲ್ ಅಲಾಟ್ಮೆಂಟ್ ಬರಬೇಕು. ಅಲ್ಲಿವರೆಗೂ ಕೂಡ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ, ಖಂಡಿತ ಬಿಡ್ತಾರೆ. ಯಾಕಂತಂದರೆ ಬಿಡಲೇಬೇಕು. ಎಷ್ಟು ಹುಡುಗರು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಇನ್ನೂ ಕೂಡ ಅವ್ರು ಅಂದರೆ ಎಕ್ಸ್ಪೀರಿಯನ್ಸೇ ಇಲ್ಲ. ಮೀನ್ಸ್ ಈಗ ಲೈಕ್ ಎಕ್ಸಾಂಪಲ್ MBBS ಸ್ಟೂಡೆಂಟ್ ಆಗಿರ್ಬೋದು. ಓಕೆ, ಆ್ಯಂಡ್ ಅದೇ ರೀತಿ BMS ಸ್ಟೂಡೆಂಟು ಮತ್ತು ಈಗ ಹೇಳ್ದಂಗೆ B ಫಾರ್ಮಾ D ಫಾರ್ಮಾ ಯೋಗ ನ್ಯಾಚುರೋಪತಿ ಆರ್ಕಿಟೆಕ್ಚರ್ ಹುಡುಗ ಇನ್ನೂ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟೇ ಮಾಡ್ಕೊಂಡಿಲ್ಲ ಅವರು. ಸೊ ಅವ್ರಿಗೆ ಮತ್ತೆ ಮೋಸ ಮಾಡ್ದಂಗೆ ಆಗುತ್ತೆ ಕೆ ಕಡೆಯಿಂದ. ಸೊ ಹಂಗಾಗಿ ಅವ್ರಿಗೂ ಕೂಡ ಒನ್ ಟೈಮ್ ಮಾಕ್ ಅಲಾಟ್ಮೆಂಟ್ ಮಾಡಲೇಬೇಕು. ಲೈಕ್ ಇವತ್ತು ಕೋರ್ಸಸ್ ಕೆಲವೊಂದಿಷ್ಟು ಆ್ಯಡ್ ಆಗ್ಬೋದು, ಮೇ ಬಿ ನಾಳೆ ಒಂದು ಸ್ವಲ್ಪ ಆ್ಯಡ್ ಆಗ್ಬೋದು. ಇನ್ನೂ ಸೀಟ್ ಮೆಟ್ರಿಕ್ಸೇ ಬಂದಿಲ್ಲ ಅಂತಂದರೆ 22ನೇ ತಾರೀಕುವರೆಗೂ ಅವ್ರದ್ದು ಆಪ್ಷನ್ ಎಂಟ್ರಿನೇ ನಡೆಯಲ್ಲ. ಸೊ ಅವಾಗ ಏನಾಗ್ತದೆ, 23ನೇ ತಾರೀಕು ಅವರು ಒಂದು ಮಾಕ್ ಅಲಾಟ್ಮೆಂಟ್ ಮಾಡ್ಕೊತಾರೆ. ಸೊ ವಾಪಸ್ ತಿರುಗಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ನೀವು ಮಾಡ್ಬೋದು, ಈಗ ಹೊಸ್ದಾಗಿ ಬಂದ್ರಲ್ಲ ಅವರು ಬಂದಿದ್ದಾರೆ, ಎಲ್ಲರೂ ಕೂಡ ಇನ್ನೊಂದು ಟೈಮ್ ಮಾಕ್ ಅಲಾಟ್ಮೆಂಟ್ ಮಾಡ್ಬೋದು. ಈ ರೀತಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಸದ್ಯಕ್ಕೆ ಕೆ ಕಡೆಯಿಂದ ಉತ್ತರ ಮಾಕ್ ರಿಸಲ್ಟು ಡೇಟ್ ಅಂತೂ ಫಿಕ್ಸ್ ಇಲ್ಲ. ಬಟ್ 22ನೇ ತಾರೀಕು ಸಾಯಂಕಾಲ ಮುಗಿದ್ರೆ 22ನೇ ತಾರೀಕು ನೈಟೇ ಬರ್ಬೋದು ಅಥವಾ 23ಕ್ಕೆ ಬರ್ಬೋದು. ಲೇಟ್ ಮಾಡಲ್ಲ. ಅಂತಂದರೆ ಈಗ 3 ದಿನ 2 ದಿನ ಟೈಮ್ ಕೊಟ್ಟಿದ್ರು ನೋಡ್ರಿ, ಆ ರೀತಿ ಟೈಮ್ ಕೊಡೋಲ್ಲ. ಅಂದರೆ 15ನೇ ತಾರೀಕು ನಿಮ್ಗೆ ಕ್ಲೋಸ್ ಮಾಡಿ 21ಕ್ಕೆ ಬಿಡ್ತು ಅಂತ 3 ದಿನ ಆ ರೀತಿ ಟೈಮ್ ಕೊಟ್ಟಿದ್ರಲ್ಲ, ಈಗ ಆ ರೀತಿ ಟೈಮ್ ತೊಗೊಳ್ಳಲ್ಲ. ಓಕೆ, ಯಾಕಂದರೆ ಅವ್ರ ಟೈಮು ಏನಾಗುತ್ತಂತೆ ಬರ್ತಾ ಶಾರ್ಟೇಜ್ ಆಗ್ತಾ ಹೋಗ್ತದೆ. ಓಕೆ, ಇನ್ನೂ ಟೈಮ್ ಇದೆ, ಬಟ್ ಅಷ್ಟೊಟ್ಟು ಗ್ಯಾಪ್ ಕೊಡ್ಲಿಕ್ಕೆ ಬಿಡಲ್ಲ. ಮಾಕ್ ರಿಸಲ್ಟ್ ಆದಮೇಲೆ ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡಬೇಕು ಅವರು. ಸೊ ಹಂಗಾಗಿ ಮಾಕ್ ರಿಸಲ್ಟ್ ಬಿಡೋಕ್ಕೆ 3 ದಿನ ಟೈಮು ತೊಗೊಳ್ಳಲ್ಲ. ಯಾಕಂದರೆ ಈಗ 22ನೇ ತಾರೀಕು ಬಂತು ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಿದರೆ, ಸೊ 3 ದಿನ 25 26ನೇ ತಾರೀಕು ತೊಗೊಂಡ್ರೆ ಅಷ್ಟೊಂದು ಗ್ಯಾಪ್ ಕೊಡಲ್ಲ. ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಬೇಕು ಅವರು. ಓಕೆ, ಹಂಗೆ ಅಂತೂ ಕ್ಲೋಸ್ ಮಾಡೋಕ್ಕೆ ಬರಲ್ಲ.
ಸೊ ಹಂಗಾಗಿ 22ನೇ ತಾರೀಕು ಕ್ಲೋಸ್ ಆದರೆ 23ನೇ ತಾರೀಕಿಗೆ ನಿಮ್ಮ ಮಾಕ್ ರಿಸಲ್ಟ್ ಬರ್ಬೋದು. ಓಕೆ, ವಾಪಸ್ ನಿಮಗೆ ವಾಪಸ್ ಇನ್ನೂ ಸ್ವಲ್ಪ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟು 27, 28ಕ್ಕೆ ಇನ್ನೊಂದು ಟೈಮ್ ಮಾಕ್ ರಿಸಲ್ಟ್ ಬರ್ಬೋದು. ಅದಾದ ನಂತರ ಇನ್ನೂ ಸ್ವಲ್ಪ ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟು ಮತ್ತು ಇನ್ನೊಂದು ಟೈಮ್ ಅಂದರೆ ರಿಯಲ್ ಅಲಾಟ್ಮೆಂಟ್, ಅದು ರಿಯಲ್ ಫೈನಲ್ ಆ ರೀತಿ ಆಗೋ ಚಾನ್ಸಸ್ ಇದೆ. ಏನೇ ಆಗಲಿ ಕೆ ಕಡೆಯಿಂದ ನೀಟ್ ಶೆಡ್ಯೂಲ್ ಬರಬೇಕು. ನೀಟ್ ಶೆಡ್ಯೂಲ್ ಬಂತಂದರೆ ಇದಕ್ಕೆಲ್ಲನೂ ಕೂಡ ಆನ್ಸರ್ ಸಿಗ್ತದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಡೇಟ್ ಫಿಕ್ಸ್ ತಿಳ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಬಿಟ್ಟಾಗ ಮಾತ್ರ ಕನ್ಫರ್ಮ್ ಆಗಿ ಕೆ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂತಂದರೆ ಇದೇ ಡೇಟ್ ಬರುತ್ತೆ ಫಿಕ್ಸ್ ಅಂತಂದು ಹೇಳ್ತೀವಿ. ವಾಚ್ ಮಾಡಿ. ಬಾಯ್.